ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಧಿಕಾ ಕೇತ್ರಿ ವ್ಲಾಗ್ಸ್. ನಾನಿವತ್ತು ಸೂಪರ್ ಆಗಿರುವಂಥ ಮೇಥಿ ರೈಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಬಂಚಷ್ಟು ಮೇಥಿ ಸೊಪ್ಪನ್ನು ತೊಗೊಂಡು ಕ್ಲೀನ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 2-3 ಸರ್ತಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಸೊಪ್ಪುಗಳನ್ನು ಮತ್ತು ಅದನ್ನು ಹೀಗೆ ಸಣ್ಣಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈಗ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ವಾಶ್ ಮಾಡಿ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 10-12 ಇದಕ್ಕೆ ತುಂಬ ಬೆಳ್ಳುಳ್ಳಿ ಹಾಕಿದಷ್ಟು ರುಚಿ ಜಾಸ್ತಿ. 10-12 ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಹೆಸರುಗಳನ್ನ ತಗೊಂಡು ಸಿಪ್ಪೆ ಎಲ್ಲ ತೆಗೆದು ಹೀಗೆ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ಪ್ಯಾನಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ತೊಗೊಂಡು, ನೀವು ಎಣ್ಣೆ ಬೇಕಾದರೆ ಎಣ್ಣೆ ಹಾಕಿ ಅದರಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೆ ಹುರಿಬೇಕು. ನೋಡಿ, ಹೀಗೆ ಕಲರ್ ಸ್ವಲ್ಪ ಚೇಂಜ್ ಆಯ್ತಲ್ಲ, ಬ್ರೌನಿಶ್ ಲೈಟ್ ಬ್ರೌನ್ ಆಗಿ ಹಾಕಬೇಕದು. ಗಮ್ಮಂತ ಅರೋಮ ಬರ್ತಾ ಇದೆ. ಈಗ ಒಂದು 3 ಟೊಮೆಟೊನ ನಾನು ತೊಗೊಂಡು ವಾಶ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಹೀಗೆ ಸ್ವಲ್ಪ ಹೀಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದು ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆದಮೇಲೆ ಅದಕ್ಕೆ ಮೆಂತ್ಯ ಸೊಪ್ಪನ್ನು ಹೆಚ್ಕೊಂಡಿದ್ದೆ ಅಲ್ಲ, ಅದನ್ನು ಹಾಕಿ ಹೀಗೆ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಬೇಕು, ಒಂದು 5 ನಿಮಿಷದವರೆಗೆ. ಅದು ಮೆಂತ್ಯ ಸೊಪ್ಪು ಸ್ವಲ್ಪ ಬಾಡಿದ ಮೇಲೆ ಅದಕ್ಕೆ ನಾವು ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೆಟೊ, ಅದನ್ನು ಹಾಕಬೇಕು. ಅದನ್ನು ಹಾಕಿ ಗ್ಯಾಸನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹೀಗೆ ಕೈ ಆಡಿಸ್ತಾ ಇರಬೇಕು, ಸ್ಟರ್ ಮಾಡ್ತಾ ಇರಬೇಕು, ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೆ. ಮತ್ತು ಅದಕ್ಕೆ ಟೊಮೆಟೊ ಹಾಕಿದ ಮೇಲೆ ಅದಕ್ಕೆ ಉಪ್ಪು ಹಾಕಿದರೆ ಎಲ್ರಿಗೂ ಗೊತ್ತೇ ಇದೆಯಲ್ಲ, ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ನೀವು ಅಕ್ಕಿ ಎಷ್ಟು ತೊಗೊಂಡಿದ್ರೆ ಇದಕ್ಕೆ ಸರಿಯಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 3 ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ, ಹಾಗೆ ನಾನು ಅದಕ್ಕೆ ಸರಿಯಾಗಿ ಉಪ್ಪನ್ನು ಹಾಕಿದ್ದೀನಿ. ಒಂದು ವೇಳೆ ಕಡಿಮೆ ಇದ್ದರೂ ಆಮೇಲೆ ಹಾಕ್ಕೊಳ್ಬೋದು, ಉಪ್ಪು ಜಾಸ್ತಿ ಆದರೆ ಮತ್ತೇನು ಮಾಡೋಕ್ಕಾಗಲ್ಲ. ಸೊ ಈಗ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಹೊತ್ತಿಗೆ ತಿರುಗಿಸ್ತಾ ಇರಿ ಗ್ಯಾಸಲ್ಲಿ. ನೋಡಿ, ಈಗ ಚೆನ್ನಾಗಿ ಸಾಫ್ಟ್ ಆಗ್ತಾ ಇದೆ ಇದೆಲ್ಲ ಟೊಮೆಟೊ ಎಲ್ಲ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಲರು ಬಂತಲ್ವ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಮತ್ತೊಂದು ಟೀ ಸ್ಪೂನಷ್ಟು ಟರ್ಮಿಕ್ ಪೌಡ್ರನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನಾನು. ಅದನ್ನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಮರ್ತೋಯ್ತು ಮೋಸ್ಟ್ಲಿ. ಈಗ ಅದಾದಮೇಲೆ ಅದೆಲ್ಲ ಚೆನ್ನಾಗಿ ಸಾಫ್ಟ್ ಆಯಿತು ಟೊಮೆಟೊ. ಈಗ ನಾನು 3 ಕಪ್ ನೀರಿಗೆ 6 ಕಪ್ಪು 3 ಕಪ್ ಅಕ್ಕಿಗೆ 6 ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀನಿ. ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ಒಂದು ಕವರ್ ಲಿಡ್ ಮಾಡಿ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಹೀಗೆ ಲಿಡ್ ಮುಚ್ಚಿ ನಾನೀಗ ಕುದಿ ಬರಲಿಕ್ಕೆ ಇಟ್ಟಿದ್ದೀನಿ. ನಾನೊಂದು 3 ಕಪ್ಪಷ್ಟು ಬಾಸ್ಮತಿ ರೈಸನ್ನು ತೊಗೊಂಡು, ನೀವು ಯಾವ ರೈಸ್ ಆದರೂ ತೊಗೊಳ್ಬೋದು. ನಾನು ಬಾಸ್ಮತಿ ರೈಸ್ ಯೂಸ್ ಮಾಡೋದ್ರಿಂದ ಅದನ್ನೇ ತೊಗೊಂಡಿದ್ದೀನಿ. ನಾರ್ಮಲ್ ರೈಸ್ ಕೂಡ ಯೂಸ್ ಮಾಡ್ಬೋದು. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಸೋಕ್ ಮಾಡಿ ಇಟ್ಟಿದ್ದೆ, ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆವರೆಗೆ. ಈಗ ಅದರಿಂದ ನೀರನ್ನೆಲ್ಲ ತೆಗೆದು ನೋಡಿ, ನೀರನ್ನೆಲ್ಲ ನಾನು ತೆಗಿತಾ ಇದ್ದೀನಿ. ಈಗ ಅಲ್ಲಿ ಇದು ಮೆತ್ತಿ ಮತ್ತು ಟೊಮೆಟೊ ಎಲ್ಲ ಹಾಕಿದ್ದು ಮಿಕ್ಸ್ಚರ್ ನಾವು ಮುಚ್ಚಿಟ್ಟಿದ್ದೀವಲ್ಲ ಬಾಯ್ಲ್ ಮಾಡಲಿಕ್ಕೆ, ಅದು ನೋಡುವ. ಈಗ ನೋಡಿ, ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಈಗ ಅದಕ್ಕೆ ನಾವು ವಾಶ್ ಮಾಡಿ ಸೋಕ್ ಮಾಡಿ ಇಟ್ಟಿದ್ದೀವಲ್ಲ ಅಕ್ಕಿ ರೈಸ್, ಅದನ್ನು ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮೆತ್ತಗೆ, ಯಾಕಂದರೆ ರೈಸ್ ಸೋಕ್ ಮಾಡಿಟ್ಟಿರ್ತೀವಲ್ಲ ಬ್ರೇಕ್ ಆಗುವ ಚಾನ್ಸ್ ಇರುತ್ತೆ. ಯಾವಾಗಲೂ ಪುಲಾವು ಬಿರಿಯಾನಿ ಏನು ಮಾಡುವಾಗಲೂ ರೈಸು ಹೀಗೆ ಇಡೀ ಇರಬೇಕು, ಆಗಲೇ ಅದರದೊಂದು ಚೆಂದ, ನೋಡಲಿಕ್ಕೂ ಚೆಂದ ಇರಬೇಕಲ್ಲ, ಖಾಲಿ ತಿನ್ನೋದಕ್ಕಿಂತ ಎಲ್ಲದನ್ನು. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ, ನಾನು 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿ ಚಾಪ್ ಮಾಡಿಟ್ಟಿದ್ದೆಲ್ಲ ಅದನ್ನು ಕೂಡ ಹಾಕಿ ಹೀಗೆ ಮಿಕ್ಸ್ ಮಾಡಿ, ಮತ್ತು ಇದಕ್ಕೆ ನೀವು ಗರಂ ಮಸಾಲೆ ಆದರೂ ಹಾಕ್ಬೋದು, ಯಾವ ನಿಮಗೆ ಇಷ್ಟ ಉಂಟು ಆ ಮಸಾಲೆ ಹಾಕ್ಬೋದು. ನಾನು ಕಿಚನ್ ಕಿಂಗ್ ಮಸಾಲ ಹಾಕ್ತಾಯಿದ್ದೀನಿ, ಅದು ನನಗೆ ಸ್ವಲ್ಪ ಇಷ್ಟ, ಕಿಚನ್ ಕಿಂಗ್ ಮಸಾಲ. ನೀವು ಯಾವ ಮಸಾಲನೂ ಹಾಕ್ಬೋದು. ನಾನು 2 ಟೇಬಲ್ ಸ್ಪೂನಷ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಹೀಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಫುಲ್ ಒಂದು ಬಾಯ್ಲ್ ಬರಬೇಕು. ನೆನ್ಪಿಟ್ಕೊಳ್ಳಿ, ಬಾಯ್ಲ್ ಬಂದ ಮೇಲೆ ಯಾವಾಗಲೂ ಲಿಡ್ಡನ್ನು ಮುಚ್ಚಬೇಕು. ಚೆನ್ನಾಗಿ ಒಂದು ಬಾಯ್ಲ್ ಬರಬೇಕು. ಆಗ ನೆನೆಸಿಟ್ಟಿರ್ತೀವಲ್ಲ ಅಕ್ಕಿ, ಅದೆಲ್ಲ ಹೀಗೆ ಗ್ರೇನ್ಸ್ ತುಂಬ ಲಾಂಗ್ ಹೀಗೆ ಉದ್ದಾಗಿರುತ್ತೆ. ನೋಡಿ, ಹೀಗೆ ಚೆನ್ನಾಗಿ ಹೀಗೆ ಬಾಯ್ಲ್ ಮಾಡೋಕ್ಕೆ ಬಿಡಬೇಕು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ 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 ಟೇಸ್ಟಿಯಾಗಿರುತ್ತೆ. ಇದು ತುಂಬ ಅರೋಮೆಟಿಕ್ ಆಗಿರುತ್ತದೆ. ಮೆಂತ್ಯ ಸೊಪ್ಪಿದೊಂದು ಪರಿಮಳ ಒಂದು ತುಂಬ ಚೆಂದ ಇರುತ್ತಲ್ಲ ಫ್ಲೇವರು. ಇದು ಆಗ್ತಾ ಕುದಿ ಬರುವಾಗಲೇ ತುಂಬ ಘಮಾತ ಪರಿಮಳ ಬರ್ತಾಯಿದೆ ಮನೆ ತುಂಬ. ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ. ನಂದು ಫೇವ್ರೇಟ್ ರೈಸ್ ಕೂಡ ಇದು ಮೇಥಿ ರೈಸ್. ಮತ್ತು ಈಗ ನೋಡಿ, ಚೆನ್ನಾಗಿ ಬಾಯ್ಲ್ ಆಯ್ತಲ್ವ, ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ನೋಡಿ. ಈಗ ಇದಕ್ಕೆ ಗ್ಯಾಸನ್ನು ಸ್ಲೋ ಮಾಡಿ ಫ್ಲೇಮನ್ನು ಅದನ್ನು ಮುಚ್ಚಿ ಒಂದು 10-12 ನಿಮಿಷದವರೆಗೆ
ಬೇಯಲಿಕ್ಕೆ ಬಿಡಬೇಕು. ನೀವು ನೋಡುವಾಗ ನೀರೆಲ್ಲ ಆರಿ ಹೋಗಿದ್ದರೆ ಅದು ಆಗಿದೆ ಅಂತ ಅರ್ಥ. ನೋಡಿ ಕರೆಕ್ಟಾಗಿದೆ ರೈಸ್, ನೋಡಿ ಎಷ್ಟು ಉದ್ರಾಗಿದೆ, ಹೌದಾ? ನೋಡಿದ್ರಾ ಏನು ಚೆನ್ನಾಗಾಗಿದೆ ಅಲ್ವಾ? ತುಂಬ ಪರಿಮಳ ಬರ್ತಾಯಿದೆ. ನೀವು ಎಲ್ಲ ಟ್ರೈ ಮಾಡಿ. ಮತ್ತು ಮೆಂತ್ಯ ಸೊಪ್ಪಿಂದ ನೀವು ಬೇರೆ ಏನೆಲ್ಲ ಮಾಡ್ತೀರಿ ನನಗೂ ತಿಳಿಸಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಮತ್ತು ಈಗ ಅದನ್ನು ಹೀಗೆ ಮಿಕ್ಸ್ ಮಾಡುವಾಗಲೂ ಮೆಲ್ಲ ಕೈಯಿಂದ ಸ್ಲೋಲಿ ಇದು ಮಾಡಬೇಕು, ಯಾಕಂದರೆ ಅನ್ನ ಬ್ರೇಕ್ ಆಗಬಾರ್ದು, ಅನ್ನ ತುಂಡಾಗಬಾರ್ದು. ಹಾಗಾಗಿ ಸ್ವಲ್ಪ ಮೆಲ್ಲಗೆ ಮೆತ್ತಗೆ ಅದನ್ನು ಮಿಕ್ಸ್ ಮಾಡಬೇಕು. ಮತ್ತು ಈಗ ಒಂದು 5 ನಿಮಿಷ ಬಿಟ್ಟು ಅದಕ್ಕೆ ಒಂದು ಅರ್ಧ ಲಿಂಬೆಹಣ್ಣನ್ನು ಹಾಕಿ, ಯಾಕಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ. ಹಾಗಾಗಿ ಕೆಲವರಿಗೆ ಅದು ಕಹಿ ಟೇಸ್ಟ್ ಇಷ್ಟ ಆದ್ರೂ ಒಂದು ಸ್ವಲ್ಪ ಲಿಂಬೆಹಣ್ಣು ಹಾಕಿದರೆ ಅದು ತುಂಬ ಚೆನ್ನಾಗಾಗುತ್ತೆ. ಹಾಗೆ ಒಂದು ಅರ್ಧ ಲಿಂಬೆಹಣ್ಣನ್ನು ನಾನು ತೊಗೊಂಡಿದ್ದೀನಿ, ಫುಲ್ ಜ್ಯೂಸಿ ಇತ್ತು ಲಿಂಬೆಹಣ್ಣು. ಅದರ ರಸವನ್ನು ಹಾಕಿ ನೋಡಿ ಹೀಗೆ ಸ್ವಲ್ಪ ಮೆತ್ತಗೆ ಮಿಕ್ಸ್ ಮಾಡಿ, ಸೂಪರಾಗಿರುವಂಥ ಮೆಂತ್ಯ ರೈಸ್ ರೆಡಿಯಾಗಿದೆ. ಅದನ್ನು ದಹಿ, ಸಲಾಡ್, ಚಟ್ನಿ ನಿಮ್ಗೆ ಯಾವ್ದು ಬೇಕಾದರೂ ಸರ್ವ್ ಮಾಡಿ.